ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಉಗ್ರ ಹೋರಾಟ ನಡೀತಾ ಇದೆ. ರೈತರು ಬೀದಿಗಿಳಿದು ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳ ನಡುವೆನೇ ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮಹತ್ವದ ಮೀಟಿಂಗ್ ಆರಂಭ ಆಗಿದೆ. ನವದೆಹಲಿಯಲ್ಲಿ ಮಹತ್ವದ ಸಿಡಬ್ಲ್ಯೂಎಂಎ ಮೀಟಿಂಗ್ ಆರಂಭ ಆಗಿದೆ. ತಮಿಳುನಾಡಿಗೆ ನೀರು ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಈಗ ಮಹತ್ವದ ಚರ್ಚೆ ಆಗ್ತಾ ಇದೆ. ಕಾವೇರಿ 4 TMC ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗ್ತದೆ. ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಈಗ ಒತ್ತಿ ಹೇಳ್ತಾ ಇದೆ. ಸಭೆಯಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಅಧಿಕಾರಿಗಳು ಈಗ ಭಾಗಿಯಾಗಿದ್ದಾರೆ. ಸಭೆ ಶುರುವಾಗಿದೆ. ನಿತ್ಯ 3500ಕ್ಕೂ ಹೆಚ್ಚಿನ ನೀರನ್ನು ಹರಿಸಲಿಕ್ಕೆ ಈಗ CWRC ಸೂಚನೆಯನ್ನು ಕೊಟ್ಟಿದೆ. ಈ CWRC ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ CWMAಗೆ ಈಗ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಹೊರಡಿಸಿತ್ತಲ್ಲ, 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ. ಇದೇ ಈ ಕಾವೇರಿ ನೀರು ಒಂದು ನಿಯಂತ್ರಣ ಸಮಿತಿಯ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು. ಈ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಮಹತ್ವದ ಮೀಟಿಂಗ್ ಶುರುವಾಗಿದೆ. ಈ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಮಾಡ್ತಾರೆ, ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕಾ ಅಥವಾ ಬೇಡವಾ ಅನ್ನೋವಂಥದ್ದು ಈಗಿನ ಒಂದು ಪ್ರಸ್ತುತ ಈ ಚರ್ಚೆಯಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆ ಒಂದು ಚರ್ಚೆಯ ಒಂದು ತೀರ್ಮಾನ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಈ ಕಾವೇರಿ ಭವಿಷ್ಯ ಈಗ ಅಧಿಕಾರಿಗಳ ಮೀಟಿಂಗ್ ಮೇಲೆ ನಿಂತಿದೆ. ಸಾಕಷ್ಟು ಚರ್ಚೆಗಳು ಒಂದು ಕಡೆ ಆಗ್ತಾ ಇದ್ದಾವೆ. ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಮತ್ತು ಮಂಡ್ಯ ಭಾಗದಲ್ಲೆಲ್ಲ ರೈತರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಒಂದು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದ ಭಾಗವಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ ಸಭೆಯನ್ನು ಮಾಡಿ ಮೇಲ್ಮನವಿ ಸಲ್ಲಿಸ್ತೀವಿ ಅಂತಲೂ ಹೇಳಿದರು. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರಿಗೆ ಮೇಲ್ಮನವಿ ಸಲ್ಲಿಸಿದ ಮೇಲೇ ಈಗ ನವದೆಹಲಿಯಲ್ಲಿ ಭಾರಿ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್. ಇದು ಈಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಈಗ ಆಗ್ತಾ ಇರುವಂತಹ ಒಂದು ಸಭೆಯ ಚರ್ಚೆಯ ನಂತರ ಏನಾಗುತ್ತೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾದಂತಹ ವಿಚಾರ. ಹಾಗಾಗಿ ಇಡೀ ಕರ್ನಾಟಕದ ಚಿತ್ತ ಈಗ ಮೀಟಿಂಗ್ನತ್ತಾ ಇದೆ. ಅಧಿಕಾರಿಗಳು ನಡೆಸ್ತಾ ಇರುವಂಥ ಮೀಟಿಂಗ್ನತ್ತಾ ಇದೆ. ಹಾಗಾಗಿ ಈಗ 4 TMC ನೀರು ಇನ್ನೇನಾಗ್ಬೋದು, ತಮಿಳುನಾಡು ಪಾಲಾಗ್ತದ ಅಥವಾ ನಮ್ಮ ಕರ್ನಾಟಕದಲ್ಲೇ ಉಳಿತದ? ಯಾಕಂದರೆ ಕರ್ನಾಟಕದಲ್ಲಿ ನೀರಿಲ್ಲ ಅನ್ನುವಂಥದ್ದು ಇದು ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಯಾಕಂದರೆ ರೈತರು ಇವತ್ತು ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಬೆಳೆಗಳಿಗೆ ಈಗ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದೆ. ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಬಹಳ ಮಹತ್ವದ ಸಭೆಯನ್ನು ಮಾಡಿದರು. ಈ ಮಹತ್ವದ ಸಭೆಯನ್ನು ಮಾಡಿದ ನಂತರ ಅವರು ಇಮಿಡಿಯೇಟಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರಿಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಅದರ ಮುಂದುವರೆದ ಭಾಗದಂತೆ ಇವಾಗ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಏನಾದರೂ ಕಂಡೀಷನ್ಸ್ಗಳು ಇರ್ತವ ಅಥವಾ ಕರ್ನಾಟಕಕ್ಕೆ ಏನಾದರೂ ಸಿಹಿ ಸುದ್ದಿ ಏನಾದರೂ ಸಿಗ್ತದಾ ಅಥವಾ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಏನಾದರೂ ಅಧಿಕಾರಿಗಳು ಈ ಸಭೆಯಲ್ಲಿ ತೀರ್ಮಾನಕ್ಕೆ ಬರ್ತಾರ ಅನ್ನುವಂಥದ್ದು ಈ ಸಭೆಯ ಮುಕ್ತಾಯದ ನಂತರ ಗೊತ್ತಾಗ್ತಾ ಹೋಗ್ತದೆ. ಒಟ್ಟಿನಲ್ಲಿ ಸಭೆಯಲ್ಲಿ ತಮಿಳುನಾಡು ಜೊತೆಗೆ ಕರ್ನಾಟಕದ ಅಧಿಕಾರಿಗಳು ಈಗ ಭಾಗಿಯಾಗಿದ್ದಾರೆ. ನಿತ್ಯ 3500 ಕ್ಯೂಸೆಕ್ ನೀರನ್ನು ಹರಿಸಲಿಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯವರೇನೋ ಆದೇಶವನ್ನು ಹೊರಡಿಸಿದ್ರು. ಅವರು ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ಇಲ್ಲಿಯ ಪರಿಸ್ಥಿತಿ ಗೊತ್ತಾಗಬೇಕಲ್ವಾ, ಏನಾಗಿದೆ? ಜಲಾಶಯದ ನೀರಿನ ಮಟ್ಟ ಕಮ್ಮಿ ಆಗ್ತಾ ಇದೆ, ಒಳಹರಿವು ಪ್ರಮಾಣ ಕಮ್ಮಿ ಇದೆ. ಹಾಗಾಗಿ ನಿಮಗೆ ಒಳಹರಿವು ಜಾಸ್ತಿ ಆದರೆ ಅದನ್ನು ಆಟೋಮೆಟಿಕಲ್ಲೇ ಹೊರಹರಿವು ಮಾಡ್ಬೋದು, ಅಂದರೆ ತಮಿಳುನಾಡಿಗೆ ನೀರನ್ನು ಬಿಡ್ಬೋದು. ಇಲ್ಲಿ ಸಹಜವಾಗಿ ಮಳೆನೇ ಆಗ್ತಾ ಇಲ್ಲ. ರೈತರು ಕಂಗಾಲಾಗಿದ್ದಾರೆ, ಬೆಳೆ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ. ಸ್ಪೆಷಲಿ ಈ ಹಳೆ ಮೈಸೂರು ಭಾಗದ ಅನೇಕ ರೈತರು ಮಂಡ್ಯ ಮತ್ತು ಈ ಚಿಕ್ಕಬಳ್ಳಾಪುರ, ರಾಮನಗರ ಈ ಭಾಗಕ್ಕೆಲ್ಲ ಸಾಕಷ್ಟು ಈ ಕಾವೇರಿ ನೀರನ್ನೇ ಅವಲಂಬಿಸಿಕೊಂಡಿದ್ದಾರೆ ಕುಡಿಯೋದಕ್ಕೆ, ಜೊತೆಗೆ ಕೃಷಿಗೆ. ಮತ್ತು ಬೆಂಗಳೂರಿಗೂ ಕೂಡ ಕಾವೇರಿ ನೀರೇ ಕುಡಿಯೋಕ್ಕೆ ಈಗ ಬಳಕೆ ಆಗ್ತಾ ಇರುವಂಥದ್ದು. ಇದೇ ರೀತಿ ಪರಿಸ್ಥಿತಿ ಆದರೆ ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೂ ಕೂಡ ಹಾಹಾಕಾರ ಶುರುವಾಗುತ್ತೆ ಅಂತ ಸಂಬಂಧಪಟ್ಟಂತಹ ತಜ್ಞರು ಈಗ
ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದು ಎಚ್ಚರಿಕೆಯ ಕರೆಗಂಟೆ. ಈ ಎಚ್ಚರಿಕೆಯ ಕರೆಗಂಟೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಏನು ಅಂದರೆ, ಈಗ ಪದೇ ಪದೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ ಒಂದು ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರೋದು. ಹಾಗಾಗಿ ಇವತ್ತು ರೈತರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಸಭೆಯಾದ ನಂತರ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಮತ್ತು ತಮ್ಮ ವಾದವನ್ನು ಕೂಡ ಈಗ ಅಧಿಕಾರಿಗಳು ಮಂಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ತಮಿಳುನಾಡವರು ಸುಪ್ರೀಂ ಕೋರ್ಟಿನ ಆದೇಶವನ್ನೇ ಮುಂದಿಟ್ಕೊಂಡು ಈ ಕಾವೇರಿ ನೀರು ನಮಗೆ ಬಿಡುಗಡೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರ್ತರು. ಆದರೆ ಈ ಸಭೆ ಯಾಕಂದರೆ ನೈಜ ಸ್ಥಿತಿ ಏನಾಗಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಿದೆ. ಅಲ್ಲಿದ್ದವರು ಅಧಿಕಾರಿಗಳಿಗೂ ಚೆನ್ನಾಗಿ ಮನವರಿಕೆ ಆಗಿದೆಯಲ್ಲ. ಒಂದು ಸಭೆ ಬಳಿಕ ಗೊತ್ತಾಗ್ತಾ ಹೋಗ್ತದೆ ಏನಾಗ್ಬೋದು, ತಮಿಳುನಾಡಿಗೆ ನೀರು ಬಿಡಬೇಕಾ ಅಥವಾ ಬೇಡ ಅಂತ.